ಸಚಿವರಾಯ್ತು ಈಗ ಸಿಎಂ ಪುತ್ರನ ಸರದಿ 5 ವರ್ಷ ನಮ್ಮ ತಂದೆಯೇ ಸಿಎಂ ಅಂತ ಯತೀಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನದ ಕಾರ್ಯಕ್ರಮದಲ್ಲಿ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರ ಸದ್ಯಕ್ಕೆ ತಣ್ಣಗಾಗಿತ್ತು. ಸಚಿವರಾಯ್ತು ಈಗ ಸಿಎಂ ಪುತ್ರ ಇದನ್ನ ಶುರು ಮಾಡಿಕೊಂಡಿದ್ದಾರೆ. 5 ವರ್ಷ ನಮ್ಮ ತಂದೆಯೇ ಸಿಎಂ ಅಂತ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭೆಯಲ್ಲಿ ಹೆಚ್ಚಿನ ಸಂಸದರನ್ನ ಗೆಲ್ಲಿಸಿ ಸಿದ್ದರಾಮಯ್ಯಗೆ ನೈತಿಕ ಶಕ್ತಿಯನ್ನ ಹೆಚ್ಚಿಸಿ ಅಂತ ಹೇಳಿದ್ದಾರೆ. ಮುಂದಿನ 5 ವರ್ಷ ಅಪ್ಪನೇ ಸಿಎಂ ಅಂತ ಯತೀಂದ್ರ ಹೇಳಿದ್ದಾರೆ. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇತ್ತು. ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರು ಈ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ನಮ್ಮ ಸರ್ಕಾರಕ್ಕೆ ಒಂದು ನೈತಿಕ ಬೆಂಬಲ ಬೇಕು. ಹೌದು, ಜನರ ಬೆಂಬಲ ನಮಗಿದೆ. ನಾವು ಮಾಡ್ತಾ ಇರೋ ಒಳ್ಳೆ ಕೆಲಸಕ್ಕೆ ಜನರ ಬೆಂಬಲ ನಮಗಿದೆ ಅನ್ನೋದು ಗೊತ್ತಾಗಬೇಕು. ಅದನ್ನ ನೀವು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಬೆಂಬಲ ತೋರಿಸೋದ್ರ ಮೂಲಕ, ಅತಿ ಹೆಚ್ಚು ಕಾಂಗ್ರೆಸ್ ಸಂಸದರನ್ನ ಗೆಲ್ಲಿಸೋದ್ರ ಮೂಲಕ ನೀವು ಸಿದ್ದರಾಮಯ್ಯ ಅವ್ರ ಕೈನ ಮತ್ತೆ ಬಲಪಡಿಸಬೇಕು. ಆಗ ನಮಗೆ ನೈತಿಕ ಬಲ ಬರುತ್ತೆ. ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಹೆಚ್ಚಿ ಮುಂದಿನ 5 ವರ್ಷಗಳ ಕಾಲ ಇದೇ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸಿ ಅವರು ಮುಖ್ಯಮಂತ್ರಿಗಳಾಗಿ ಕೂಡ ಯಾವುದೇ ಒಂದು ಅಡೆತಡೆ ಇಲ್ಲದೆ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಬೆಂಬಲ ಮತ್ತೆ ಆಶೀರ್ವಾದ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಮುಂದಿನ 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅನ್ನುವಂಥದ್ದು ಈ ಹಿಂದೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಡಿಕೆಶಿ ಅವರು ಹೈಕಮಾಂಡ್ ಗಮನಕ್ಕೆ ತಂದಿದ್ರು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಈ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಸ್ವತಃ ಸಿದ್ದರಾಮಯ್ಯ ಪುತ್ರನೇ ಈ ವಿಚಾರವನ್ನ ಚರ್ಚೆ ಮಾಡಿರೋದು ಯಾಕೆ, ಯಾವ ಉದ್ದೇಶದಿಂದ? ಚೈತ್ರ, ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಒಂದು ಸ್ಪಷ್ಟವಾಗಿ ಹೇಳಿದೆ, ಸಿಎಂ ವಿಚಾರವಾಗಿ ಸಿದ್ದರಾಮಯ್ಯ ಅವರೇ 5 ವರ್ಷ ಸಿಎಂ ಆಗಿ ಮುಂದುವರಿತಾರೆ ಅಥವಾ 2.5 ವರ್ಷ ಆದ್ಮೇಲೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಈ ರೀತಿಯಾದಂತ ಯಾವುದೇ ಚರ್ಚೆಗಳನ್ನ ಪಕ್ಷದ ಚೌಕಟ್ಟಿನ ಒಳಗೆ ಬಿಟ್ಟರೆ ಬಹಿರಂಗವಾಗಿ ಮಾತಾಡಬಾರದು ಅಂತ ಹೇಳಿ. ಆದ್ರೆ ಈ ಹಿಂದೆ ಸಚಿವರು ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸಿದ್ದರಾಮಯ್ಯ ಅವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ. ಇದು ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿತ್ತು. ವಿರೋಧ ಪಕ್ಷಗಳಿಗೆ ಆಹಾರ ಕೂಡ ಆಗಿತ್ತು. ಸೊ ಇದನ್ನ ಗಮನಿಸಿದಂತಹ ಹೈಕಮಾಂಡ್ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ. ಈ ವಿಚಾರವಾಗಿ ಯಾವುದೇ ಒಂದು ಹೇಳಿಕೆಗಳನ್ನ ಮಾಧ್ಯಮಗಳ ಮುಂದೆ ಕೊಡಬಾರದು. ಆ ರೀತಿಯಾದಂತಹ ಏನೇ ಒಂದು ತಮ್ಮ ಒಂದು ಸಮಸ್ಯೆಗಳೇನಾದ್ರು ಇತ್ತು ಅಂತಂದ್ರೆ ಅಥವಾ ತಮ್ಮ ಒಪಿನಿಯನ್ಗಳೇನಾದ್ರು ಇತ್ತು ಅಂತಂದ್ರೆ ಪಕ್ಷದ ಚೌಕಟ್ಟಿನ ಒಳಗಡೆ ಒಂದು ನಡೆಸಬೇಕು, ಹೇಳಿಕೆಗಳನ್ನ ಕೊಡಬೇಕು ಅನ್ನುವಂಥದ್ದು. ಆದ್ರೆ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಸನದ ಹೊಳೆನರಸೀಪುರ ಕಾರ್ಯಕ್ರಮದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಸುವಂತ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ತಂದೆ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ಸಹಕಾರ ಆಗುತ್ತೆ. ಜೊತೆಗೆ 56,000 ಕೋಟಿಯಷ್ಟು ಹಣವನ್ನ ಗ್ಯಾರಂಟಿ ಯೋಜನೆಗಳಾಗಿ ಬಳಸಲಾಗಿದೆ. 1 ವರ್ಷದಲ್ಲಿ 5 ಗ್ಯಾರಂಟಿಗಳನ್ನ ಈಡೇರಿಸಿರುವಂತಹ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಇರುವಂತದ್ದು. ಅದೇ ರೀತಿಯಾಗಿ ನುಡಿದಂತೆ ಈ ಹಿಂದೆನೂ ಕೂಡ ನಡ್ಕೊಂಡಿದ್ದು ಸಿದ್ದರಾಮಯ್ಯ ಅವರು, ನಮ್ಮ ತಂದೆಯವರು ಈಗಲೂ ಕೂಡ ನಡ್ಕೊಂಡಿದ್ದಾರೆ. ಈ ಮೂಲಕ ಅವರಿಗೆ ಸಹಕಾರವನ್ನ ಕೊಡುವಂತ ಮೂಲಕ ಮುಂದಿನ 5 ವರ್ಷಕ್ಕೆ ಅವರೇ ಮುಖ್ಯಮಂತ್ರಿಯಾಗಿ ಇರ್ತಾರೆ, ಅದು ಮುಂದುವರಿತಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೇವಲ ಇದು ಮೊದಲ ಬಾರಿಗೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಅಲ್ಲ. ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯಿಂದ ಸಾಕಷ್ಟು ಒಂದು ಕಾಂಗ್ರೆಸ್ನಲ್ಲಿ ಭಿನ್ನಮತ ಉಂಟಾಗಿರುವಂತದ್ದು, ಜೊತೆಗೆ ಒಂದಷ್ಟು ಚರ್ಚೆಗೂ ಕೂಡ ಎಡೆಮಾಡಿಕೊಟ್ಟಂತಹ ವಿಚಾರಗಳನ್ನ ಗಮನಿಸಬಹುದು. ಯಾಕಂದ್ರೆ ಚುನಾವಣೆ ಪೂರ್ವದಲ್ಲೂ ಕೂಡ ಅವರು ಇದೇ ಮಾತನ್ನೇ ಹೇಳಿದ್ರು, ನಮ್ಮ ತಂದೆ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ನಿಮ್ಮ ಸಹಕಾರ ಬೇಕು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಒಂದು ಕುಕ್ಕರ್ ವಿಚಾರವಾಗೂ ಕೂಡ ಚುನಾವಣೆಯಲ್ಲಿ ನಾವು ಕುಕ್ಕರ್ ಅನ್ನ ಹಂಚಿದ್ರಿಂದಲೇ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಆಯಿತು ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅದು ಕೂಡ ಸಾಕಷ್ಟು ವಿವಾದ, ಜೊತೆಗೆ ವಿರೋಧ ಪಕ್ಷಗಳಿಗೆ ಆಹಾರ ಆಗಿತ್ತು. ಅದಾದ ಬಳಿಕ ಇತ್ತೀಚೆಗೆ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಕೂಡ ಏನು ಮಾಧ್ಯಮಗಳ ಮುಂದೆ ಸಿಎಂಗೆ ಕರೆಯನ್ನ ಮಾಡಿ ಹಲೋ ಅಪ್ಪ ಅಂತ ಏನು ಹೇಳಿ ಅದು ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗಿತ್ತು. ವರ್ಗಾವಣೆ ವಿಚಾರದಲ್ಲಿ ಸಂಪೂರ್ಣವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮುಳುಗಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಟ್ಯಾಕ್ಸ್ ಅಂತೆಲ್ಲ ಹೇಳಿ ಕುಮಾರಸ್ವಾಮಿ ಅವರಾಗಿರ್ಬೋದು, ಬಿಜೆಪಿ ಆಗಿರ್ಬೋದು ಸಾಕಷ್ಟು ಆರೋಪಗಳನ್ನ ಮಾಡಿತ್ತು. ಅವೆಲ್ಲವೂ ಕೂಡ ತನಗಾಗಿ ಚುನಾವಣೆಯ ಸಿದ್ಧತೆಗಳು ನಡೆಯುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಮುಂದಿನ 5 ವರ್ಷಕ್ಕೆ ಮುಖ್ಯಮಂತ್ರಿ ಆಗಿರ್ತಾರೆ, ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲಿಸಬೇಕು ಅನ್ನುವಂತ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಇದೆಯಲ್ಲ, ಇದೀಗ ಕಾಂಗ್ರೆಸ್ ಪಕ್ಷದಲ್ಲೇ ಒಂದು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಮುಖ್ಯಮಂತ್ರಿಯವರ ಮಗ ಅಂದ್ರೆ ಮಾಜಿ ಶಾಸಕರು ಅವರೇ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತಂದ್ಮೇಲೆ ಸಚಿವರು ಕೂಡ ಈ ಒಂದು ಹೇಳಿಕೆಗಳನ್ನ ಮುಂದೆ ಮುಂದುವರಿಸುವಂತದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದ್ ಕಡೆ ಆಗುತ್ತೆ. ಮತ್ತೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಇದೇ ವಿಚಾರಕ್ಕೆ ಅವರ ಒಂದು ಬಣ ಏನಿದೆ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಚುನಾವಣೆ ಹೊತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಹೇಳಿಕೆಗಳ ಅವಶ್ಯಕತೆ ಇತ್ತ, ಅನಿವಾರ್ಯತೆ ಇತ್ತ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಈ ಮೂಲಕ ಹೈಕಮಾಂಡ್ ಕೊಟ್ಟಂತ ಸೂಚನೆಯನ್ನ ಮುಖ್ಯಮಂತ್ರಿಯವರ ಮಗ ಮಾಜಿ
ಶಾಸಕರೇ ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಚರ್ಚೆಗಳು ಕೂಡ ಈಗ ಗ್ರಾಸ ಆಗ್ತಾ ಇರುವಂತದ್ದು. ಚೈತ್ರ. ಓಕೆ, ಧನ್ಯವಾದಗಳು ಶಿವಪ್ರಸಾದ್ ತಮ್ಮೆಲ್ಲ ಮಾಹಿತಿಗಾಗಿ. ಶ್ರೀರಾಮನ ಹೆಸರಿನಲ್ಲಿ ಕೈ ಕಮಲ ರಾಜಕೀಯ ನಡೀತಾ ಇದೆ. ಟೀಕಿಸೋ ಭರದಲ್ಲಿ ಸಚಿವ ಕೆಎನ್ ರಾಜಣ್ಣ ಎಡವಟ್ಟನ ಮಾಡ್ಕೊಂಡಿದ್ದಾರೆ. ಅಯೋಧ್ಯೆ ಹಳೆ ದೇಗುಲ ಟೂರಿಂಗ್ ಟಾಕೀಸ್ ಅಂತೆ ಈ ಹೇಳಿಕೆಯನ್ನ ಕೊಟ್ಟು ಈಗ ಕೆಎನ್ ರಾಜಣ್ಣ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಶ್ರೀರಾಮನ ಹೆಸರಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ನಡುವೆ ಯಾವ ರೀತಿಯಾಗಿ ರಾಜಕೀಯಗಳು ನಡೀತಾ ಇದೆ ಅಂತ ದಿನ ಬೆಳಗಾದ್ರೆ ನಾವು ಕೂಡ ನೋಡ್ತಾ ಇದ್ದೀವಿ. ಆದ್ರೆ ಈಗ ಬಿಜೆಪಿಯನ್ನ ಟೀಕಿಸುವಂತಹ ಭರದಲ್ಲಿ ಕೆಎನ್ ರಾಜಣ್ಣ ಅವರು ಈಗ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ನಮ್ಮೂರಲ್ಲಿ ಸುಮಾರು 100 ವರ್ಷಗಳ ಇತಿಹಾಸ ಇರೋ ಶ್ರೀರಾಮನ ದೇವಸ್ಥಾನಗಳಿಂದ ಹೆಚ್ಚು ಪಾವಿತ್ರತೆ ಇರ್ತಕ್ಕಂಥ ದೇವಸ್ಥಾನಗಳಿಂದ ಈಗ ಅವ್ರು ಬಿಟ್ಬಿಟ್ಟು ಇವರು ಎಲೆಕ್ಷನ್ಗೋಸ್ಕರ ಒಂದು ದೇವಸ್ಥಾನ ಕಟ್ಬಿಟ್ಟು ಇದು ಮಾಡ್ತಾರೆ, ಅದು ಇದು ಅಂತ ಹೇಳಿದ್ರೆ ಇಲ್ವಾದಂತಹ ಇದು ಜನರಿಗೆ ಮಾಡ್ತಕ್ಕಂಥ ಮೋಸದ ಕೆಲಸ ಅಂತ ತಿಳ್ಬೋದು. ನಾವು ರಾಮನ ಭಕ್ತರು. ನಾನು ಹೋಗಿದ್ದೆ ಬಾಬರಿ ಮಸೀದಿ ಬೀಳಿಸಿದಾಗ, ಇವ್ರು ಶ್ರೀರಾಮನ್ ಇದ್ದಾಗ ನಾನು ಹೋಗಿದ್ದೇನೆ ಅಯೋಧ್ಯೆಗೆ. ಒಂದು ಟೆಂಟಲ್ಲಿ 2 ಗೊಂಬೆ ತಗೊಂಡೋಗಿ ಕೊಟ್ಟು ಶ್ರೀರಾಮನ ಇವನೇ ಅಂತ ಹೇಳೋರು. ನಾವು ನಮ್ಮೂರಲ್ಲಿರೋ ರಮೇಶನ್ ಕೋಳಿಗೆ ಹೋಗಿ ದೇವಸ್ಥಾನದೊಳಗೆ ಒಳಗಡೆ ಹೋದರೆ ನಮ್ಮ ಆ ದೇವಸ್ಥಾನದಲ್ಲಿ ಕಾಲಿ ಕೂಡಲೇ ನಮಗೊಂಥರ ವೈಬ್ರೇಷನ್ನು, ಒಂದು ರೀತಿ ನನಗೆ ದೇವರ ಬಗ್ಗೆ ಭಕ್ತಿ ವಿಶ್ವಾಸ ಬರ್ತದೆ. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನ್ನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಕ್ಕಾಗಿ ಇದು ಇಟ್ಬಿಟ್ಟವ್ರೆ 2 ಗೊಂಬೆ ಹೊತ್ತು. ಅಲ್ಲವತ್ತು ನಾನು ಹೋಗಿದ್ನಲ್ಲ, ಏನು ಅನ್ನಿಸ್ಲೇ ಇಲ್ಲ ನನಗೆ. ಯಾವುದೋ ಟೂರಿಂಗ್ ಪ್ಯಾಕೇಜಲ್ಲಿ ಏನೋ ತಂದಿಕ್ಕಾಗಿ ಇದು ಇಟ್ಬಿಟ್ಟವ್ರೆ 2 ಗೊಂಬೆ ಹೊತ್ತು. ಇವತ್ತೇನು ಮಾಡೋರೋ ಗೊತ್ತಿಲ್ಲ, ಮುಂದೆ ನೋಡಿ. ನಾನು ಇದನ್ನು ಯಾಕೆಂದರೆ ಜನರ ಭಾವನೆಗಳನ್ನು ಅದನ್ನು ನಾವು ಕೇಳ್ತಾರೆ ಅಂತೇಳಿ ಅವ್ರನ್ನ ಕೆಟ್ಟ ದಾರಿನಲ್ಲಿ ತಗೊಂಡು ಹೋಗಬಾರ್ದು ಅಂತ. ಈ ಬಗ್ಗೆ ಸ್ವತಃ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಈಗ ಬಿಜೆಪಿಯನ್ನ ಟೀಕಿಸೋ ಭರದಲ್ಲಿ ಕೆಎನ್ ರಾಜಣ್ಣ ಅವರು ಒಂದು ದೊಡ್ಡ ಎಡವಟ್ಟನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸೋದಿಲ್ವಾ? ಅಲ್ಲ, ರಾಜಣ್ಣ ಅವರು ತುಂಬಾ ಹಿರಿಯರು, ಅನೇಕ ಬಾರಿ ಶಾಸಕರಾಗಿರುವಂತವ್ರು, ಮಂತ್ರಿಗಳಿದ್ದಾರೆ, ಹಿಂದೆನೂ ಮಂತ್ರಿಗಳಾಗಿದ್ರು. ಅವ್ರ ಬಗ್ಗೆ ನನಗೇನು ದುಃಖ ಇಲ್ಲ. ಬಟ್ ರಾಮ ಮಂದಿರದ ಇತಿಹಾಸದ ಬಗ್ಗೆ 2 ಮಾತು ಹೇಳೋದಕ್ಕೆ ಬಯಸ್ತೇನೆ. ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋಕ್ಕಿಂತ ಮುಂಚೆ ನಾನು ಹೇಳ್ತೇನೆ, ದಶಕಗಳಿಂದ ಇವತ್ತಲ್ಲ ನಾಳೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೂಡ ಬರಬಹುದು. ಇವತ್ತಲ್ಲ ನಾಳೆ 10 ವರ್ಷ ಅಲ್ಲ ಬಿಟ್ಟು 20 ವರ್ಷ ಬಿಟ್ಟು 30 ವರ್ಷ ಬಿಟ್ಟು ನಾವು ಮಂದಿರ ಕಟ್ಟೇವೆ, 100 ವರ್ಷ ಆದ್ರೂ ಕಟ್ಟೇವೆ ಅನ್ನುವಂತ ವಿಶ್ವಾಸದಿಂದ ಅಡ್ವಾಣಿಜಿ ಅವರು ಯಾವತ್ತು ರಥಯಾತ್ರೆ ಮಾಡಿದ್ರು ಅವತ್ತಿನಿಂದ ಪ್ರಯತ್ನ ನಡೀತಾ ಇದೆ. ಆ ಶಿಲೆಗಳು, ಇಟ್ಟಿಗೆಗಳು, ಮೂರ್ತಿ ಕೆತ್ತನೆ, ಆ ಕಂಬಗಳ ಕೆತ್ತನೆ ಬಂದು ನೋಡ್ಬೇಕು ಆ ದೃಶ್ಯವನ್ನ, ಸಾವಿರಾರು ಜನ. ಹಾಗಾಗಿ ಅದು ಗೊಂಬೆ ಅಲ್ಲ. ನಾನು ಹೇಳ್ತೇನೆ, ಕಣ್ಣಿನಿಂದ ನೋಡಕ್ ಅಸಾಧ್ಯ, ಭಾವನೆಗಳಿಂದ ವರ್ಣಿಸಲಿಕ್ಕೆ ಅಸಾಧ್ಯ. ಆ ರೀತಿ ಒಂದು ಪ್ರಯತ್ನ ರಾಮ ಮಂದಿರಕ್ಕೋಸ್ಕರ ನಡೆದಿದೆ. ಹಾಗಾಗಿ ಗೊಂಬೆಗಳಲ್ಲ ಅದು ನಿಮಗೆ ಹೇಳ್ತೀನಿ. ಆ ರೀತಿಯ ಕೆತ್ತನೆ, ಆ ಕೆತ್ತನೆ ಮಾಡಿರ್ತಕ್ಕಂಥವರ ಶ್ರದ್ಧೆ, ಅದನ್ನು ವರ್ಣಿಸ್ಲಿಕ್ಕೆ ಅಸಾಧ್ಯ. ಹಾಗಾಗಿ ಅವರ ಹೇಳಿದಾರಂದ ತಕ್ಷಣ ಜನ ಅದನ್ನೇನು ನಿಜ ಅನ್ನೋಂತ ತಿಳ್ಕೊಳ್ಳೋದಿಲ್ಲ. ಬಂದು ಇವತ್ತಲ್ಲ ನಾಳೆ ಕಾಂಗ್ರೆಸ್ನವರು ಕೂಡ ಹೋಗ್ತಾರೆ. ಗೊತ್ತಾಗಿ ಹೋಗ್ಬೋದು, ಕೆಲವರು ಗೊತ್ತಾಗದೇನೆ ಹೋಗ್ಬೋದು. ಅದನ್ನ ನೋಡ್ಬೇಕಲ್ಲಿ. ಹಾಗಾಗಿ ನೋಡಿದ್ರೆ ಮಾತ್ರ ಅದಕ್ಕೆ ಉತ್ತರ ಸಿಗತ್ತೆ. ನಾನು ಹೇಳ್ತೇನೆ, ಆ ಕಲ್ಲನ್ನ ಸೆಲೆಕ್ಟ್ ಮಾಡೋದ್ರಿಂದ ಹಿಡ್ಕೊಂಡು ಯಾವ ಕಲ್ಲಿಂದ ಮೂರ್ತಿ ಕೆತ್ತನೆ ಆಗ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು. ಯಾಕಂದ್ರೆ 100 ವರ್ಷಗಳ, ಸಾವಿರಾರು ವರ್ಷಗಳ, ಶತಶತಮಾನಗಳ ಕಾಲ ಇರ್ಬೇಕಾಗಿರ್ತಕ್ಕಂಥ ದೇವಸ್ಥಾನ. ಆ ರೀತಿಯ ಒಂದು ದೇವಸ್ಥಾನ, ಆ ರೀತಿಯ ಒಂದು ಕೆತ್ತನೆ ಮಾಡಲಾಗಿದೆ. ಕೋಟ್ಯಾಂತರ ಜನರ ಭಾವನೆಗೆ ಯಾವುದೇ ಒಂದು ಸಣ್ಣ ಧಕ್ಕೆಯೂ ಕೂಡ ಬರದಂತೆ ಆ ದೇವಸ್ಥಾನವನ್ನು ಕಟ್ಟಲಾಗಿದೆ, ಪೂಜೆಯನ್ನ ಮಾಡಲಾಗ್ತಾ ಇದೆ. ಸರ್, ಈಗ ರಾಮ ಮಂದಿರ ಹೆಸರಲ್ಲಿ ಬಿಜೆಪಿ ರಾಜಕೀಯ ಅಂತಿದಾರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಇದಕ್ಕೆ ಇಡೀ ಬಿಜೆಪಿ, ಇಡೀ ಸಂಘ ಪರಿವಾರ, ಅದಲ್ಲದೆ ಈ ದೇಶವನ್ನ ಪ್ರೀತಿಸುವಂತ ಎಲ್ಲರೂ ಕೂಡ, ನಾನು ಅಂಡರ್ಲೈನ್ ವಿತ್ ಯುನೈಟೆಡ್ ಕಾಮ ಹೇಳ್ತಾ ಇದ್ದೀನಿ, ಈ ದೇಶವನ್ನ ಪ್ರೀತಿಸುವಂತವ್ರು ಎಲ್ಲರೂ ಕೂಡ
ನಮ್ ಸಂಸ್ಕೃತಿನ, ನಮ್ ಧರ್ಮವನ್ನ ಪ್ರೀತಿಸುವಂತವ್ರು ಎಲ್ಲರೂ ಕೂಡ ಆ ಮಂದಿರವನ್ನ ಒಪ್ಕೊಳ್ತಾ ಇದ್ದಾರೆ, ಮೆಚ್ಕೊಳ್ತಾ ಇದ್ದಾರೆ. ಆಗ್ಬೇಕಾಗಿತ್ತಿದು ಅಂತ ಜಗತ್ತೇ ಒಪ್ಕೊಳ್ತಾ ಇದೆ. ಕೆಲವರು ರಾಜಕಾರಣಕ್ಕೋಸ್ಕರ ಒಪ್ಕೊಳ್ತಾ ಇಲ್ಲ ಅಷ್ಟೇ. ರಾಜಕೀಯ ನಾವು ಖಂಡಿತ ಮಾಡ್ತಾ ಇಲ್ಲ, ರಾಜಕೀಯ ಕಾರಣಕ್ಕೋಸ್ಕರನೇ ಅವ್ರು ಒಪ್ಕೊಳ್ತಾ ಇಲ್ಲ. ಓಕೆ, ಧನ್ಯವಾದಗಳು ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ. ಲೋಕಸಭೆ ಚುನಾವಣೆಗೆ ಬಿಜೆಪಿಗೆ ಶ್ರೀರಾಮ ಅಸ್ತ್ರವಾದಂತೆ ಕಾಣಿಸ್ತಾ ಇದೆ. ರಾಜ್ಯಾದ್ಯಂತ ಅಯೋಧ್ಯೆ ಹಬ್ಬಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಅಯೋಧ್ಯೆ ಹಬ್ಬದ ಮೂಲಕ ಹಿಂದೂ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವುದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ರಾಜ್ಯಾದ್ಯಂತ ಅಯೋಧ್ಯೆ ಹಬ್ಬಕ್ಕೆ ಬಿಜೆಪಿ ಈಗ ಮುಂದಾಗಿರುವಂಥದ್ದು. ಅಯೋಧ್ಯೆ ಹಬ್ಬದ ಮೂಲಕ ಹಿಂದೂ ಮತ ಬ್ಯಾಂಕ್ ಭದ್ರಪಡಿಸಿಕೊಳ್ಳುವುದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಜನವರಿ 22ರ ಉದ್ಘಾಟನೆ ದಿನ ರಾಜ್ಯಾದ್ಯಂತ ಹಬ್ಬಕ್ಕೆ ಕರೆಯನ್ನ ನೀಡಲಾಗಿದೆ. ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಆಚರಣೆಯನ್ನ ಮಾಡೋದಕ್ಕೆ ಕರೆಯನ್ನ ನೀಡಲಾಗಿದೆ. ರಾಮನಿಗೆ ಪೂಜೆ, ಮೆರವಣಿಗೆ, ರಾಮನ ಉತ್ಸವಕ್ಕೆ ಕರೆ ನೀಡಲಾಗಿದೆ. ಲೋಕ ಚುನಾವಣೆಗೆ ಬಿಜೆಪಿ ಈ ಮೂಲಕ ಭರ್ಜರಿಯಾಗಿ ತಯಾರಿಯನ್ನು ನಡೆಸ್ತಾ ಇದೆ. ಈಗ ಶ್ರೀರಾಮನ ಒಂದು ವಿಷಯವನ್ನ ಅಸ್ತ್ರವನ್ನಾಗಿ ಬಳಸಿಕೊಂಡು ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಡೆಸ್ಕ್ ಇಂದ. ಕೃಷ್ಣ, ಈಗ ಅಯೋಧ್ಯೆ ಹಬ್ಬದ ಮೂಲಕ ಹಿಂದೂ ಮತ ಬ್ಯಾಂಕ್ ಅನ್ನ ಭದ್ರಪಡಿಸಿಕೊಳ್ಳೋದಕ್ಕೆ ಬಿಜೆಪಿ ಈಗ ಮುಂದಾಗಿರುವಂತದ್ದು. ಹಾಗಾಗಿ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ? ಚೈತ್ರ, ಜನವರಿ 22ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಉದ್ಘಾಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಇದು ಎಲ್ಲೋ ಒಂದು ಕಡೆ ದೇಶದ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಸಂತೋಷವನ್ನು ತಂದುಕೊಟ್ರೆ, ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಹಿಂದೂ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರು ಕೂಡ ಎಲ್ಲ ರಾಜ್ಯಗಳ ಅಧ್ಯಕ್ಷಗಳಿಗೆ ಕರೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಒಂದು ಕರೆಯ ಸೂಚನೆ ಮೇರೆಗೆ ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಒಂದಷ್ಟು ಕಾರ್ಯತಂತ್ರಗಳನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ಜನವರಿ 19ನೇ ತಾರೀಕು ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಮುಖ್ಯವಾಗಿ ಅಯೋಧ್ಯೆಯ ಹಬ್ಬ ಅನ್ನುವಂಥ ಒಂದು ಉತ್ಸವವನ್ನು ದೊಡ್ಡ ಮಟ್ಟದಲ್ಲಿ ಇಡೀ ರಾಜ್ಯದಿಂದ ತಾಲೂಕು, ಜಿಲ್ಲಾ ಮಟ್ಟ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಆಚರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ವಿಶೇಷವಾಗಿ ಅಂದರೆ ಜನವರಿ 22ನೇ ತಾರೀಕು ಪ್ರಧಾನಿಗಳು ಆ ಒಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅದಕ್ಕೂ ಮುಂಚಿತವಾಗಿ ಮುನ್ನ ಏನೆಲ್ಲ ಕಾರ್ಯಕ್ರಮಗಳು, ಉತ್ಸವ ಆಗಿರ್ಬೋದು, ಮೆರವಣಿಗೆ ಆಗಿರ್ಬೋದು ಮತ್ತು ರಾಮನ ಉತ್ಸವ ಆಗಿರ್ಬೋದು, ಹೀಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿರುವಂಥದ್ದು. ಮತ್ತು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಹಿಂದುತ್ವದ ಅಜೆಂಡಾದ ಮುಖಾಂತರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ರೀತಿ ಕಾರ್ಯತಂತ್ರವನ್ನು ರೂಪಿಸೋದ್ರ ಮುಖಾಂತರವಾಗಿ ಹಿಂದೂ ಮತಗಳನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಸಜ್ಜಾಗಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ನಿನ್ನೆ ವರ್ಚುವಲ್ನಲ್ಲಿ ಸಭೆ ಮಾಡಿದಂಥ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಅವರು ಒಂದು ರೀತಿ ಬರುವಂಥ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಯಾವ ರೀತಿ ತಂತ್ರಗಾರಿಕೆಯನ್ನು ಮಾಡ್ಕೊಳ್ಬೇಕು ಅನ್ನೋದು ಒಂದು ಚರ್ಚೆ ಆಯಿತು ಅಂತಂದರೆ, ಮತ್ತೊಂದು ಪ್ರಮುಖವಾಗಿ ಅಯೋಧ್ಯೆ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂಥದ್ದು. ಕಳೆದ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲೂ ಕೂಡ ಬೆಂಗಳೂರು ಹಬ್ಬವನ್ನು ಕೂಡ ಮಾಡಲಾಗಿತ್ತು. ಆ ಒಂದು ಹಬ್ಬದ ಮುಖಾಂತರವಾಗಿ ಒಂದು ರೀತಿ ಬೆಂಗಳೂರಲ್ಲೂ ಕೂಡ ಕಳೆದ ವಿಧಾನಸಭಾ ಚುನಾವಣೆ ಮತವನ್ನು ಸೆಳೆಯುವಂಥ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನು ಮಾಡಿದರು. ಅದೇ ರೀತಿಯಾಗಿ ಬರುವಂತಹ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಯೋಧ್ಯೆಯೇ ಒಂದು ರೀತಿ ಅಸ್ತ್ರವಾಗಿ ಮಾಡಿಕೊಳ್ಳೋದ್ರ ಮುಖಾಂತರವಾಗಿ ರಾಮನ ಹಬ್ಬವನ್ನು ಇಡೀ ನಾಡಿನಾದ್ಯಂತ ಆಚರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಹಿಂದೂ ಮತಗಳನ್ನು ಭದ್ರಪಡಿಸುವಂಥ ನಿಟ್ಟಿನಲ್ಲಿ ಕೂಡ ಒಂದು ರೀತಿ ಕಾರ್ಯತಂತ್ರವನ್ನು ಮಾಡಿರುವಂಥದ್ದು. ಹೀಗಾಗಿ ಜನವರಿ 19 ಅಥವಾ 20ನೇ ತಾರೀಕು ನಂತರವಾಗಿ ಈ ಒಂದು ರಾಜ್ಯಾದ್ಯಂತ ಬಿಜೆಪಿ ಅಯೋಧ್ಯೆ ಹಬ್ಬವನ್ನು ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡೋದಕ್ಕೂ ಮುಂದಾಗಿರುವಂಥದ್ದು. ಚೈತ್ರ, ಓಕೆ, ಧನ್ಯವಾದಗಳು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ. 3 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಬಂದ್ ಆಗಿದೆ. ನಿನ್ನೆ ರಾತ್ರಿ 11 ಗಂಟೆಯಿಂದ ಜನವರಿ 19ರವರೆಗೆ ಕ್ಲೋಸ್ ಮಾಡಲಾಗಿದೆ. ಲೋಡ್ ಟೆಸ್ಟಿಂಗ್ ಕಾರಣ ಹಿನ್ನೆಲೆ ಸಂಚಾರಕ್ಕೀಗ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ನಿನ್ನೆ ರಾತ್ರಿ 11 ಗಂಟೆಯಿಂದ ಜನವರಿ 19ರವರೆಗೆ ಈಗ ಕ್ಲೋಸ್ ಆಗಿದೆ. ಲೋಡ್ ಟೆಸ್ಟಿಂಗ್ ಕಾರಣ ಹಿನ್ನೆಲೆ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿಲ್ಲ. ಸರ್ವಿಸ್ ರಸ್ತೆ ಬಳಸುವಂತೆ ಸಂಚಾರಿ ಪೊಲೀಸರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಫ್ಲೈಓವರ್ ಬಳಿ ಸಂಚಾರಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸರ್ವಿಸ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗದಂತೆ ಅಲ್ಲಿ ಭದ್ರತೆಯನ್ನ ಕೂಡ ಕೊಡಲಾಗಿದೆ. ಒಂದ್ ರೀತಿಯಾಗಿ ಈಗ ಜನರಿಗೂ ಕೂಡ ಕಿರಿಕಿರಿ ಉಂಟಾಗಬಹುದು. ಯಾಕಂತಂದ್ರೆ ಸಾಕಷ್ಟು ಜನರು ಫ್ಲೈಓವರ್ ಅನ್ನ ಬಳಸ್ತಿರ್ತಾರೆ. ಈಗ ಫ್ಲೈಓವರ್ ಅನ್ನ ಬಂದ್ ಮಾಡಿರೋದ್ರಿಂದ ಈಗ ಸರ್ವಿಸ್ ರಸ್ತೆಗಳಲ್ಲಿ ಹೋಗಬೇಕಾಗುತ್ತೆ. ಸರ್ವಿಸ್ ರಸ್ತೆಗಳಲ್ಲಿ ಹೋದಂತಹ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ. ಇದು ಜನರಿಗೆ ಕಿರಿಕಿರಿ ಉಂಟಾಗುತ್ತೆ. ಆದಷ್ಟು ಬೇಗ ಈ ಒಂದು ಕೆಲಸವನ್ನ ಮುಗಿಸ್ಲಿ, ಫ್ಲೈಓವರ್ ಅನ್ನ ಓಪನ್ ಮಾಡಲಿ ಅನ್ನುವಂಥದ್ದು ಅಲ್ಲಿನ ಸ್ಥಳೀಯರ ಮಾತು ಕೂಡ ಆಗಿರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬನ್ನಿ ನೋಡೋಣ. ಲೋಡ್ ಟೆಸ್ಟಿಂಗ್ ನ ಕಾರಣದಿಂದಾಗಿ ಪೀಣ್ಯ ಫ್ಲೈಓವರ್ ಅನ್ನ 3 ದಿನಗಳ ಕಾಲ ತಾತ್ಕಾಲಿಕವಾಗಿ ಈಗಾಗಲೇ ಬಂದ್ ಮಾಡಲಾಗಿರುವಂತದ್ದು.
ನಿನ್ನೆ ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು ಬೆಳಿಗ್ಗೆ 11 ಗಂಟೆವರೆಗೂ ಕೂಡ ಅಷ್ಟೇ ಪೀಣ್ಯ ಫ್ಲೇವರ್ ಅನ್ನು ಈಗಾಗಲೇ ಬಂದ್ ಮಾಡಿದ್ದಾರೆ. ಸದ್ಯಕ್ಕೆ ಪೀಣ್ಯ ಪೊಲೀಸರು ಕೂಡ ಅಷ್ಟೇ ನಾಮಫಲಕವನ್ನು ಕೂಡ ಅಷ್ಟೇ ಸಾರ್ವಜನಿಕರಿಗೋಸ್ಕರ ಹಾಕಿರುವಂತಹದ್ದು. ಯಾಕಂದ್ರೆ ನಿನ್ನೆ ರಾತ್ರಿ 11 ಗಂಟೆಯಿಂದ 19ನೇ ತಾರೀಕುವರೆಗೂ ಕೂಡ ಅಷ್ಟೇ ಒಂದು ಫ್ಲೇವರ್ ಬಂದಿರುತ್ತೆ. ಜೊತೆಗೆ ಎಲ್ಲರೂ ಕೂಡ ಅಷ್ಟೇ ಸರ್ವಿಸ್ ರೋಡ್ ಅನ್ನ ಯೂಸ್ ಮಾಡ್ಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ಸಾರ್ವಜನಿಕವಾಗಿ ಪ್ರಕಟಣೆಯನ್ನು ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ಬ್ಯಾರಿಕೇಡ್ ಗಳನ್ನಾಕಿ ಯಾರೊಬ್ರು ಕೂಡ ಅಷ್ಟೇ ಫ್ಲೇವರ್ ನ ಮೇಲೆ ಹೋಗದ ರೀತಿಯಲ್ಲಿ ಈಗಾಗಲೇ ಒಂದು ಬ್ಯಾರಿಕೇಡ್ ಗಳಿಂದ ಬಂದ್ ಮಾಡಲಾಗಿರುವಂತದ್ದು. ಇನ್ನು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು, ಗೊರಗುಂಟೆಪಾಳ್ಯ ಅಂತಂದ್ರೆ ಸಾಕು ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗಿರುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ತಿಳಿದಿರುವಂತದ್ದು. ಇನ್ನು ಈಗಲೂ ಕೂಡ ಅಷ್ಟೇ ವೆಹಿಕಲ್ ಗಳ ಒಂದು ಮೂವ್ಮೆಂಟ್ ಅನ್ನು ಕೂಡ ನೀವು ಗಮನಿಸ್ತಾ ಇರಬಹುದು. ಸ್ಲೋ ಮೂವಿಂಗ್ ಆಗಿ ವೆಹಿಕಲ್ ಗಳು ಕೂಡ ಹೋಗ್ತಾ ಇದೆ. ಆದ್ರೂ ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಇಲ್ಲಿ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಸಂಚಾರಿ ಪೊಲೀಸರು ಕೂಡ ಈಗಾಗಲೇ ಜಾಗ್ರತೆಯನ್ನ ವಹಿಸಿದ್ದಾರೆ. ಗೊರಗುಂಟೆಪಾಳ್ಯ ಜಂಕ್ಷನ್ ನಿಂದ ಪೀಣ್ಯದವರೆಗೂ ಕೂಡ ಅಷ್ಟೇ ರೋಡ್ ಅಲ್ಲಿ ಸಂಚಾರಿ ಪೊಲೀಸರನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ಎಲ್ಲಿಯೂ ಕೂಡ ಅಷ್ಟೇ ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ ಅವರು ಕೂಡ ಅಷ್ಟೇ ಕಾರ್ಯನಿರ್ವಹಿಸ್ತಾ ಇರುವಂತದ್ದು. 3 ದಿನಗಳ ಕಾಲ ಈ ಒಂದು ರೋಡ್ ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗದ ರೀತಿಯಲ್ಲಿ ಪೊಲೀಸರು ಕೂಡ ಅಷ್ಟೇ ಒಂದ್ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಫ್ಲೇವರ್ ಬಂದಾಗಿದ್ರು ಕೂಡ ಅಷ್ಟೇ ಸರ್ವಿಸ್ ರೋಡ್ ನ ಮುಖಾಂತರವಾಗಿ ಎಲ್ಲಾ ವೆಹಿಕಲ್ ಗಳನ್ನು ಕೂಡ ಅಷ್ಟೇ ಓಡಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಕೂಡ ಸರ್ವಸನ್ನದ್ಧರಾಗಿ ಈಗಾಗಲೇ ಕೆಲಸ ನಿರ್ವಹಿಸುತ್ತಿರುವ ದೃಶ್ಯದಲ್ಲೂ ಕೂಡ ನೋಡ್ತಾ ಇರಬಹುದು. ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಅಷ್ಟೇ ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗ್ತಿತ್ತು ಅಲ್ಲೆಲ್ಲವೂ ಕೂಡ ಸಂಚಾರಿ ಪೊಲೀಸರನ್ನು ನಿಯೋಜನೆ ಮಾಡಿದ್ದಾರೆ. ಎಲ್ಲೂ ಯಾವುದೇ ವೆಹಿಕಲ್ ಗಳು ಕೂಡ ನಿಲ್ಲದ ರೀತಿಯಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳು ಮತ್ತು ಕಾರ್ಯವನ್ನು ಕೂಡ ಈಗಾಗಲೇ ಸಂಚಾರಿ ಪೊಲೀಸರು ಮಾಡ್ತಾ ಇದ್ದು, ಸದ್ಯಕ್ಕೆ ಫ್ಲೇವರ್ ಬಂದಾಗಿದ್ರು ಕೂಡ ಅಷ್ಟೇ ಸರ್ವಿಸ್ ರೋಡ್ ನಲ್ಲಿ ಯಾವುದೇ ಕಾರಣಕ್ಕೂ ಜಾಮ್ ಆಗದ ರೀತಿಯಲ್ಲಿ ಪೊಲೀಸರು ಕಾರ್ಯನಿರ್ವಹಿಸುತ್ತಿರುವಂತಹದ್ದು. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಗದಗ್ನ ಸೂರಣಗಿಯಲ್ಲಿ ಯಶ್ ಅಭಿಮಾನಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಶ್ ಅಭಿಮಾನಿಗಳ ಮನೆಗೆ ಇವತ್ತು ಯಶ್ ತಂಡ ಭೇಟಿ ನೀಡ್ತಾ ಇದೆ. ಮೃತರ ಕುಟುಂಬಕ್ಕೆ ಪರಿಹಾರದ ಚೆಕ್ ಅನ್ನು ನೀಡಲಿದೆ ಯಶ್ ಟೀಮ್. ಯಶ್ ಅಭಿಮಾನಿಗಳ ಮನೆಗೆ ಇವತ್ತು ಸಾಂತ್ವನ ಹೇಳೋದ್ರ ಜೊತೆಗೆ ಚೆಕ್ ನೀಡಲಿದ್ದಾರೆ ಯಶ್ ಟೀಮ್. ಯಶ್ ಕಟೌಟ್ ಹಾಕಲು ಹೋಗಿ ಸಾವನ್ನಪ್ಪಿದಂತಹ 3 ಜನ ಯಶ್ ಫ್ಯಾನ್ಸ್. ವಿದ್ಯುತ್ ತಂತಿ ತಗುಲಿ 3 ಅಭಿಮಾನಿಗಳು ಸಾವನ್ನಪ್ಪಿದ್ರು. ಜನವರಿ 7ರಂದು ಸೂರಣಗಿ ಗ್ರಾಮದಲ್ಲಿ ನಡೆದಿದ್ದಂತಹ ಘಟನೆ. ಜನವರಿ 8ರಂದು ಗ್ರಾಮಕ್ಕೆ ನಟ ಯಶ್ ಭೇಟಿ ನೀಡಿ ಮೃತ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಯುವಕರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳದಾದ್ಮೇಲೆ ಈಗ ಯಶ್ ಟೀಮ್ ಭೇಟಿಯನ್ನ ಕೊಡ್ತಾ ಇರುವಂತದ್ದು. ಇವತ್ತು ಯಶ್ ಟೀಮ್ನ ರಾಕೇಶ್ ಹಾಗೂ ಚೇತನ್ ಜೊತೆ ಗದಗ ಜಿಲ್ಲೆಯ ಯಶ್ ಅಭಿಮಾನಿ ಬಳಗದ ಅಧ್ಯಕ್ಷ ಮಂಜುನಾಥ್ ಸಹ ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಚೆಕ್ ವಿತರಣೆ ಮಾಡಲಿದ್ದಾರೆ. ಮೃತರ ನವೀನ್ ಕುಟುಂಬದವರನ್ನ ನಮ್ಮ ಪ್ರತಿನಿಧಿ ಸಂತೋಷ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಇಂದು ಯಶ್ ಅವರು ಕೂಡ ಆ ಮೃತಪಟ್ಟಂತ ಕುಟುಂಬದ ಸದಸ್ಯರಿಗೆ ಇವತ್ತು ಚೆಕ್ ಸಹ ವಿತರಣೆ ಮಾಡಲಿದ್ದಾರೆ. ಅವ್ರ ತಾಯಿಯವರನ್ನ ಮಾತನಾಡ್ಸೋಣ. ಅಮ್ಮ, ಈಗ ನವೀನ್ ಏನು ಸಾಕಷ್ಟು ಅಪ್ಪಟ ಅಭಿಮಾನಿಯಾಗಿದೆ, ಯಶ್ ಅವರ ಅಭಿಮಾನಿಯಾಗಿದೆ. ಯಶ್ ಕೂಡ ಮನೆಯ ಬಂದಿದ್ರು, ಮನೆಯ ಮಗನಾಗಿ ಇರ್ತೇನೆ ಅಂದ್ರು. ಇವತ್ತು ಅವರ ಏನು ಅವ್ರ ಆಪ್ತ ಸಹಾಯಕರು ಬಂದು ಇವತ್ತು ನಿಮಗೆ ಪರಿಹಾರವನ್ನು ಕೂಡ ಕೊಡಲಿದ್ದಾರೆ. ಏನ್ ಅನಿಸುತ್ತಮ್ಮ ಅಂತ? ಏನು ಹೇಳ್ಬೇಕ್ರಿ ಸರ, ದುಡಿಯಂತ ಮಗನ ಹೋಗ್ಯಾನ. ನಮಗೆ ಭಾಳ ಕಷ್ಟ ಆಗೈತ್ರಿ, ಭಾಳ ದುಃಖ ಆಗೈತ್ರಿ. ನಾವೆಲ್ಲ ಹಾಸಿಗೆ ಹಿಡ್ದೇವ್ರಿ. ಈ ಘಟನೆ ಎಂದ ನಡಿಬಾರ್ದು, ಯಾ ತಾಯಿ ತಂದಿಗೆ ಇಂಥ ಶಿಕ್ಷೆ ಬರಬಾರ್ದ್ರಿ. ಭಾಳ ಆಸೆ ಇಟ್ಕೊಂಡಿದ್ರಿ, ಭಾಳ ಶನಿ ಇದ್ದ ನನ್ನ ಮಗ. ನವೀನ್ ಅವರ ತಂದೆ ಇದಾರ, ಅವ್ರನ್ನ ಮಾತಾಡ್ತಾನೆ. ಸರ್, ಏನು ಪರಿಹಾರ ಕೊಟ್ರಿ ನಾ ಏನು ಇದು ಮಾಡ್ಬೇಕ್ರಿ? ನನ್ನ ಮಗ ಬಂಗಾರದಂಥ ಮಗನ ಹೋಗ್ಬಿಟ್ಟನ್ರಿ. ನಾ ಏನು ಆಸೆ ಮಾಡಿರಿ ಸರ್? ನಾನು ಹೇಳಿದ್ರು ಬಿಡ್ರಿ, ಇಲ್ಲ ಅನ್ನಗಲ್ಲ. ಏನು ಮಾಡ್ಬೇಕಂತ ಒಂದು ಅಂತ ಭಗವಾನ್ ಎಷ್ಟನ್ನ ಗಳಿಸಿ ಏನು ಮಾಡಿರ್ಬೇಕು, ಎಷ್ಟು ರೊಕ್ಕ ತೊಗೊಂಡ್ರೆ ಏನು ಮಾಡ್ಬೇಕ್ರಿ? ನನ್ನ ಮಗನ ಹೋಗಿಬಿಟ್ಟಾನ, ಎಲ್ಲ ಅದು ಬಂಗಾರದಂಥ ಮಗನ ಹೋಗಿಬಿಟ್ಟಾನ. ಅವ್ರ ಸಲುವಾಗಿ ಅಲ್ಲಿ ಹೋಗಿಬಿಟ್ಟ. ಏನು ಮಾಡ್ಬೇಕ್ರಿ ನಾವು? ಮಾಡ್ಬೇಕಂತಂದು ಹುಟ್ಟಹಬ್ಬ ಮಾಡಕ್ಕೆ ಹೋದ್ರು ಮಾಡಿಬಿಟ್ಟ, ಮಾಡ್ಬಾರ್ದು. ಏನು ಮಾಡ್ಬೇಕ್ರಿ ನಾವು? ಏನು ನವೀನ್ ಅವರ ಚಿಕ್ಕಮ್ಮ ಕೂಡ ಇದ್ದಾರೆ, ಅವ್ರನ್ನ ಮಾತಾಡ. ಎಸ್ ಅವ್ರು ಬಂದು ಎಲ್ಲ ಸಮಾಧಾನ ಮಾಡಿ ಹೋಗ್ಯಾರ ಸರ. ಅವರೆಲ್ಲ ಹೇಳ್ದಂತ ನಡ್ಕೊಳಕತ್ತಾರ. ಅವ್ರ ಅಭಿಮಾನಿಯವ್ರ ಇದ್ರ ಸಲುವಾಗಿರಿ ಸರ. ಅವ್ರ ಒಳ್ಳೆತನಕ್ಕನ ಅವ್ರು ಋಣಿ ಆಗಿರ್ತೇವ್ರಿ. ಅವರೆಲ್ಲ ಅವ್ರು ಹೇಳ್ದಂಗೆಲ್ಲ ನಡ್ಸ್ಕೊಂಡು ಹೋಗಾಕತ್ತಾರ. ನನ್ನ ಮಗನ ಆಸೆ ಇನ್ನೂ ಭಾಳ ಇದ್ದವ್ರಿ. ಏನು ಮಾಡ್ಬೇಕ್ರಿ ಸರ? ನನ್ನ ಮಗಂದೆಲ್ಲ ಆಸೆ ಅವ್ರು ಅವ್ರು ಪೂರೈಸ್ತಾರ ಅಂದ್ರೆ ಅವ್ರಿಗೆ ಋಣಿ ಆಗಿರ್ತೇವ್ರಿ ನಾವು. ಹೀಗಾಗಿ ಕುಟುಂಬ ಸದಸ್ಯರು ಕೂಡ ಅವ್ರಿಗೆ ನಾವು ಚಿರಋಣಿಯಾಗಿರ್ತೀವಿ. ಯಾಕಂದ್ರೆ ಅವರು ಯಶ್ ಅವರು ಕೂಡ ಮನೆಯ ಮಗನಾಗಿರ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ರು. ಭರವಸೆ ಕೊಟ್ಟಂತೆ ಇವತ್ತು ಪರಿಹಾರವನ್ನ ಕೂಡ ನೀಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸಂತೋಷ್, ನ್ಯೂಸ್ 18 ಗದಗ.
ಕೇರಳ ಪ್ರವಾಸದಲ್ಲಿರೋ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಗುರುವಾಯೂರ್ಗೆ ಭೇಟಿ ನೀಡಿದ್ದಾರೆ. ಪಂಚೆ ಶಲ್ಯ ಧರಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಇವತ್ತು ರಾಜ್ಯಸಭಾ ಮಾಜಿ ಸದಸ್ಯ ಸುರೇಶ್ ಗೋಪಿ ಅವರ ಮಗಳ ಮದುವೆಯಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ರಾಮಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ಮಧ್ಯಾಹ್ನ ಹಲವು ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಸುರೇಶ್ ಗೋಪಿ ಅವರ ಪುತ್ರಿ ವಿವಾಹದಲ್ಲೂ ಕೂಡ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿದ್ದಾರೆ. ಹಾಗೆ ಗುರುವಾಯೂರು ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟು ಅಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಗುರುವಾಯೂರು ಕೃಷ್ಣನ ದರ್ಶನವನ್ನ ಪಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಶ್ರೀರಾಮಸ್ವಾಮಿಯ ದರ್ಶನವನ್ನ ಕೂಡ ಪಡೆದುಕೊಳ್ಳಲಿದ್ದಾರೆ ನಮೋ. ತದನಂತರ ಸುರೇಶ್ ಗೋಪಿ ಅವರ ಪುತ್ರಿ ವಿವಾಹದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಆಂಧ್ರಪ್ರದೇಶದ ಲೇಪಾಕ್ಷಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಲೇಪಾಕ್ಷಿಯಲ್ಲಿರುವ ವೀರಭದ್ರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೋದಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡ್ರು. ಇನ್ನು ಲೇಪಾಕ್ಷಿಗೂ ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಗಳು. ಆಂಧ್ರಪ್ರದೇಶದ ಲೇಪಾಕ್ಷಿ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಲೇಪಾಕ್ಷಿಯಲ್ಲಿರುವಂತಹ ವೀರಭದ್ರ ದೇವಸ್ಥಾನಕ್ಕೆ ಭೇಟಿ ನೀಡಿ ಮೋದಿ ದೇವರ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ.